Hi, today I'm going to start the first problem in liquidation. ಇವತ್ತು ನಾನು ಲಿಕ್ವಿಡೇಷನ್ ಚಾಪ್ಟರಲ್ಲಿ ಮೊದಲನೇ ಪ್ರಾಬ್ಲಮ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಾಬ್ಲಮ್ ಈ ರೀತಿ ಇದೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ರೀಡ್ ಔಟ್. ಓಕೆ, ಫಾಲೋಯಿಂಗ್ ಇಸ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ XYZ ಲಿಮಿಟೆಡ್ ಆಸ್ ಅಟ್ 31st March 2015 when it was wounded up voluntarily. Wounded up means it is going to be liquidated. That means the company is going to close. ಕಂಪನಿ ಕ್ಲೋಸ್ ಆಗ್ತಾ ಇದೆ ಅಂತ ಅರ್ಥ. ವೂಂಡ್ ಅಪ್ ಅಂದರೆ ಅದ್ರ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ ಯಾವ ರೀತಿ ಇದೆ ಪೊಸಿಷನ್ ಅಂದ್ಬಿಟ್ಟು. ಸೊ ಲುಕ್ ಅಟ್ ದ ಬ್ಯಾಲೆನ್ಸ್ ಶೀಟ್. ವಿ ಹ್ಯಾವ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಸೈಡ್. ಸೊ as you all know what is balance sheet, you have seen it for many times and many years you have studied. ಬ್ಯಾಲೆನ್ಸ್ ಶೀಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಕಡೆ ಸೈಡು ಅಸೆಟ್ಸ್ ಕೊಟ್ಟಿದ್ದಾನೆ, ಈ ಕಡೆ ಸೈಡು ಲಯಬಿಲಿಟೀಸ್ ಕೊಟ್ಟಿದ್ದಾನೆ. ಸೊ ಅಸೆಟ್ ಸೈಡು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 4 lakh ಇದೆ, ಫರ್ನಿಚರ್ 1000 ಇದೆ, ಇನ್ವೆಸ್ಟ್ಮೆಂಟ್ 50,000, ಸ್ಟಾಕ್ 50,000, ಡೆಟಾಸ್ 2 lakh ಆ್ಯಂಡ್ ಕ್ಯಾಶ್ 1,200, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 4,47,800 ಆ್ಯಂಡ್ ಟೋಟಲ್ ಈಸ್ ಗೋಯಿಂಗ್ ಟು ಬಿ 11,50,000. So when you come to liability side, 50,000 equity shares of 10 each and 2,006% cumulative preference shares, that is 2 lakh, and shares of 2,006% cumulative preference shares of 100 each, 2 lakh. That means the company has issued 2,006% preference shares at rupees 100 each. ಅಂದರೆ ಒಂದು ಪ್ರಿಫರೆನ್ಸ್ ಶೇರ್ಸ್ನ 100 ರೂಪಾಯಿಗೆ ಮಾರಾಟ ಮಾಡಿದೆ, ಅಂಥದನ್ನು 2,000 ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿದೆ. ಸೊ ಅದರದ್ದು 2 lakh ಇದೆ. ಆ್ಯಂಡ್ 7% ಡಿಬೆಂಚರ್ಸ್ 1 lakh ಆ್ಯಂಡ್ ಸೆಂಡ್ರಿ ಕ್ರೆಡಿಟಾರ್ಸ್. ಈ ಸೆಂಡ್ರಿ ಕ್ರೆಡಿಟಾರ್ಸಲ್ಲಿ ಟ್ರೇಡ್ ಕ್ರೆಡಿಟಾರ್ಸು 3 lakh ಇದೆ. ಟ್ರೇಡ್ ಕ್ರೆಡಿಟಾರ್ಸ್ ಅಂತ ಹೇಳಿದ್ರೆ ನಮಗೆ ಸಾಲವಾಗಿ ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡಿರೋರು. ಓಕೆ, ದೀಸ್ ಆರ್ ದ ಟ್ರೇಡ್ ಕ್ರೆಡಿಟಾರ್ಸ್ ಮೀನ್ಸ್ ದ ಕ್ರೆಡಿಟಾರ್ಸ್ ಹೂ ಹ್ಯಾವ್ ಸಪ್ಲೈಡ್ ಅಸ್ ದ ರಾ ಮೆಟೀರಿಯಲ್ಸ್ ಆನ್ ಎ ಕ್ರೆಡಿಟ್ ಬೇಸಿಸ್, ಅವ್ರನ್ನ ಟ್ರೇಡ್ ಕ್ರೆಡಿಟಾರ್ ಅಂತ ಕರಿತೀವಿ. ಕ್ಯಾಶ್ ಕ್ರೆಡಿಟಾರ್ ಅಂತ ಹೇಳಿದ್ರೆ ಕ್ರೆಡಿಟರ್ಸ್ ಹೂ ಹ್ಯಾವ್ ಲೆಂಟ್ ಅಸ್ ದ ಮನಿ. ಓಕೆ, ಯಾರು ನಮಗೆ ಕ್ಯಾಶ್ ಕೊಟ್ಟಿದ್ದಾರೋ ಸಾಲವಾಗಿ ಅವ್ರನ್ನ ಕ್ಯಾಶ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಅಂತ ಹೇಳಿದ್ರೆ ಸೊ ಇನ್ನೂ ಹಣನ ನಾವು ಕೊಡಬೇಕು ಆದರೆ ಕೊಟ್ಟಿಲ್ಲ, ಅದನ್ನು ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಓಕೆ, ಇಷ್ಟು ಲಯಬಿಲಿಟಿ ಸೈಡು. ಓಕೆ, ನೆಕ್ಸ್ಟು ಮುಂದುವರೆದು ಪ್ರಾಬ್ಲಮಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಓದ್ತೀನಿ, ನೋಡ್ಕೊಳ್ಳಿ ಇದನ್ನು. ಪ್ರಿಫರೆನ್ಸ್ ಡಿವಿಡೆಂಡ್ಸ್ ಆರ್ ಇನ್ ಅರಿಯರ್ಸ್ ಫಾರ್ 1 year. ಅಂದರೆ ಅರ್ಥ, ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರತಿ ವರ್ಷ ಡಿವಿಡೆಂಡ್ ಕೊಡಬೇಕು. ಅರಿಯರ್ಸ್ ಅಂದರೆ ಈ 1 ವರ್ಷಕ್ಕೆ ನಾವು ಡಿವಿಡೆಂಡ್ಸ್ ಕೊಡಬೇಕಾಯ್ತು, ಇನ್ನೂ ಕೊಟ್ಟಿಲ್ಲ. ಓಕೆ, ಕೊಡಬೇಕು ಅಂತ. ನೆಕ್ಸ್ಟು ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಆಲ್ಸೋ ಡ್ಯೂ ಫಾರ್ 1 year. ಡಿಬೆಂಚರ್ಗೆ ಇಂಟ್ರೆಸ್ಟ್ನ ಕೊಡ್ತೀವಿ. ಸೊ ಅದನ್ನು 1 ವರ್ಷದ ಬಾಕಿ ಇದೆ, ಕೊಟ್ಟಿಲ್ಲ ಅಂತ. ನೋಡಿ, ಆಲ್ ದ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟಾರ್ಸ್ ಪ್ರಿಫರೆನ್ಷಿಯಲ್. ಸೊ ಪ್ರಾಬ್ಲಮಲ್ಲಿ ಹೇಳಿದ್ದಾನೆ, ನಮಗೆ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಯಾರಂತ ನಾನು ನೆನ್ನೆ ಕಳಿಸಿರೋ ಒಂದು ಲೆಸನಲ್ಲಿ ಕಳಿಸಿದ್ದೀನಿ. ಓಕೆ, ಆದರೆ ಈ ಪ್ರಾಬ್ಲಮಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು ಯಾರು ಅಂತ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಔಟ್ಸ್ಟ್ಯಾಂಡಿಂಗ್ ಅಂತ ಏನಿದೆ ಅವ್ರನ್ನ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ತೊಗೋಬೇಕು ಅಂತ ಅವನು ಹೇಳಿದ್ದಾನೆ. ಆಲ್ ದ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಆರ್ ಪ್ರಿಫರೆನ್ಷಿಯಲ್. ನೆಕ್ಸ್ಟ್, ದ ಅಸೆಟ್ಸ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ನೋಡಿ, ಪ್ರಾಬ್ಲಮ್ ಮಾಡಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸಲ್ಲಿ ಏನು ವ್ಯಾಲ್ಯೂ ಇದೆ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಪ್ರತಿಯೊಂದು ಅಲ್ಲಿ ಎಷ್ಟಕ್ಕೆ ಮಾರಾಟ ಆಗಿದೆ ಅದನ್ನು ಕೊಟ್ಟಿರ್ತಾನೆ. ನಮ್ಗೆ ಮಾರಾಟ ಮಾಡಿ ಎಷ್ಟು ದುಡ್ಡು ಬಂದಿದೆ ಅದನ್ನು ಮಾತ್ರ ನೋಡಬೇಕು. ವಿ ಹ್ಯಾವ್ ಟು ಲುಕ್ ಫಾರ್ ಓನ್ಲಿ ದೋಸ್ ಅಸೆಟ್ಸ್ ವಿಚ್ ಆರ್ ಸೋಲ್ಡ್. ಓಕೆ, ಆ್ಯಂಡ್ ಫಾರ್ ಹೌ ಮಚ್. ಸೊ ಯಾವ ಅಸೆಟ್ಸು ಎಷ್ಟಕ್ಕೆ ಮಾರಾಟ ಮಾಡಿದ್ದಾರೆ ಅಂತ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ಕೊಟ್ಟಿರ್ತಾನೆ, ನೋಡಬೇಕು. ಬ್ಯಾಲೆನ್ಸ್ ನೋಡಿ, ಇದು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 2,80,000, ಫರ್ನಿಚರ್ 400 ಆ್ಯಂಡ್ ಡೆಟಾಸ್ 1,50,000. ಸೊ ನೆಕ್ಸ್ಟ್ ಏನು ಹೇಳ್ತಾನೆ ಅಂದರೆ ಅವನು, ದಿ ಸ್ಟಾಕ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ರಿಯಲೈಸ್ ನಥಿಂಗ್. ಸ್ಟಾಕ್ ಇನ್ವೆಸ್ಟ್ಮೆಂಟ್ ಇದೆ, ರಿಯಲೈಸ್ ನಥಿಂಗ್ ಅಂದರೆ ಅದರಿಂದ ಏನು ದುಡ್ಡು ಬಂದಿಲ್ಲ ಅಂತ, ವೇಸ್ಟ್ ಆಗಿದೆ ಅಂತ ಅರ್ಥ. ಆ್ಯಂಡ್ ದ ಲಿಕ್ವಿಡೇಷನ್ ಆಫ್ ದ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು 2,000. ಲಿಕ್ವಿಡೇಷನ್ ಅಮೌಂಟ್ ಬಂದ್ಬಿಟ್ಟು 2,000 ಇದೆ. ನೆಕ್ಸ್ಟು, ದ ಲಿಕ್ವಿಡೇಟರ್ಸ್ ಎಂಟೈಟಲ್ ಎ ಕಮಿಷನ್ ಆಫ್ 4% ಆನ್ ಅಸೆಟ್ಸ್ ರಿಯಲೈಸ್ಡ್. ಸೊ ಲಿಕ್ವಿಡೇಟರ್ಸ್ಗೆ ಕಮಿಷನ್ ಬಂದ್ಬಿಟ್ಟು 4% ಕೊಡ್ತಾ ಇದ್ದೀವಿ ಅಸೆಟ್ಸ್ ರಿಯಲೈಸ್ ಮೇಲೆ. ಅದ್ರ ಜೊತೆಗೆ ಆ್ಯಂಡ್ 2% ಆನ್ ದಿ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ 2 ಕಮಿಷನ್ ಕೊಡ್ತಾ ಇದ್ವಿ. ಒಂದು 4% ಅಸೆಟ್ಸ್ನ ಮಾರಾಟ ಮಾಡಿ ಎಷ್ಟು ದುಡ್ಡು ಬಂದಿದೆ ಅದ್ರ ಮೇಲೆ 4%, ಆಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ 2%.
ಸೊ ಇದನ್ನು ಯೂಸ್ ಮಾಡಿಕೊಂಡು ಪ್ರಿಪೇರ್ ದ ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್ ಶೋಯಿಂಗ್ ಕಂಪನ್ಸೇಷನ್ ಪೇಡ್ ಟು ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾನೆ. ಈಗ ಪ್ರಾಬ್ಲಮ್ ನೋಡೋಣ ಯಾವ ರೀತಿ ಮಾಡೋದು ಅಂತ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ, ಅಸೆಟ್ಸ್ ಎಷ್ಟಕ್ಕೆ ಸೇಲ್ ಆಗಿರುತ್ತೆ ಅನ್ನೋದನ್ನು ಕೊಟ್ಟಿರ್ತಾನೆ, ಅದ್ರ ಜೊತೆಗೆ ಕಮಿಷನು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು ಈ ಥರದನ್ನೆಲ್ಲ ಕೊಟ್ಟಿರ್ತಾನೆ. ಪ್ರಾಬ್ಲಮಲ್ಲಿ ನೋಡ್ಕೋಬೇಕು ನಾವು. ಓಕೆ, ಇವಾಗ ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್ ಇದನ್ನು ನೋಡಿ. ಓಕೆ, ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ ನೋಡಿ. ಫಸ್ಟು ರಿಸಿಪ್ಟ್ಸ್ ಅಂತ ತೊಗೋತೀವಿ. ಈ ರಿಸಿಪ್ಟ್ ಸೈಡಲ್ಲಿ 5 ಐಟಮ್ ಬರೋದು, 5ಕ್ಕಿಂತ ಜಾಸ್ತಿ ಐಟಮ್ ಬರೋಲ್ಲ. 5 ಐಟಮ್ ಅಂತ ಹೇಳಿದ್ರೆ ಅಸೆಟ್ಸ್ ರಿಯಲೈಸ್ಡ್ ಅಂದರೆ 1 ಐಟಮ್ ಅಂತ ಕನ್ಸಿಡರ್ ಮಾಡಬೇಕು. ಯಾವ್ಯಾವ ಅಸೆಟ್ಸು ಎಷ್ಟಕ್ಕೆ ಸೇಲ್ ಆಗಿದೆ ಅದು ಒಂದು. ಓಕೆ ನೋಡಿ, ಈಗ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ ಎಷ್ಟಿದೆ? 4 ಲ್ಯಾಕ್ ಇದೆ. ಆದರೆ ಮಾರಾಟ ಆಗಿರೋದು ಎಷ್ಟಕ್ಕೆ? 4 ಲ್ಯಾಕ್ ಇರೋದು 2,80,000. 2,80,000 ಅರ್ಥ ಆಯ್ತಾ? ಹಾಗೆ ನಾವು ಬ್ಯಾಲೆನ್ಸ್ ಶೀಟ್ ನೋಡೋ ಅವಶ್ಯಕತೆ ಇರಲ್ಲ, ಜಸ್ಟು ಎಷ್ಟೆಷ್ಟಕ್ಕೆ ಸೇಲ್ ಆಗಿದೆ ನೋಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ 2,80,000ಗೆ ಸೇಲ್ ಆಗಿದೆ, ಅದನ್ನು ತೊಗೋತೀವಿ. ಫರ್ನಿಚರ್ 400 ಇದೆ, ಫರ್ನಿಚರ್ ತೊಗೋತೀವಿ ರಿಸಿಪ್ಟ್ ಸೈಡಲ್ಲಿ. ಅದಾದಮೇಲೆ ಡೆಟಾಸು 1,50,000 ಇದೆ, 1,50,000 ತೊಗೋತೀವಿ. ಓಕೆನಾ? ನೆಕ್ಸ್ಟು ಕ್ಯಾಶ್ ಆಲ್ರೆಡಿ 1,200 ಇದೆ ನೋಡಿ. ಕ್ಯಾಶ್ನ ಅವ್ನು ಕೊಡಲ್ಲ, ಕ್ಯಾಶ್ನ ಎಷ್ಟಿರುತ್ತೆ ಅದೇ ರೀತಿ ನಾವು ಫುಲ್ ತೊಗೋಬೇಕು. ಪ್ರಾಬ್ಲಮಲ್ಲಿ ಇರುತ್ತೆ ಅದು. ಓಕೆನಾ? ಅದಾದಮೇಲೆ ಇಲ್ಲಿ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಅಸೆಟ್ಸ್ನ ಕನ್ಸಿಡರ್ ಮಾಡಬೇಕು ಅಂತೇಳಿ. ಅಸೆಟ್ ಸೈಡಲ್ಲಿರೋ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಗುಡ್ ವಿಲ್ಲು, ಪಿ ಆ್ಯಂಡ್ ಎಲ್ ಅಕೌಂಟು ಇದನ್ನು ಕನ್ಸಿಡರ್ ಮಾಡಬಾರ್ದು. ಆಯ್ತಲ್ವಾ? ಆಮೇಲೆ ನೋಡಿ, ಇನ್ವೆಸ್ಟ್ಮೆಂಟು, ಸ್ಟಾಕು ಏನು ಬೆಲೆ ಬಾಳಿಲ್ಲ ಅಂತ ಹೇಳಿದ್ದಾನೆ, ರಿಯಲೈಸ್ ನಥಿಂಗ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದೆಲ್ಲ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? 3 ಐಟಮ್ ಕೊಟ್ಟಿದ್ದಾನೆ. 3 ಐಟಮ್ನ ತೊಗೊಂಡಿದ್ದೀವಿ ಎಷ್ಟಿಗೆ ಸೇಲ್ ಆಗಿದೆ ಅಂತ. ಕ್ಯಾಶ್ನ ಆ್ಯಸಿಟೀಸ್ ತೊಗೋಬೇಕು. ಸೊ ಇಲ್ಲಿ ಲಿಕ್ವಿಡೇಟರ್ಸ್ ಲೆಫ್ಟ್ ಸೈಡ್ ಮುಗೀತದ್ದು. ಓಕೆ, ಸೊ ಇನ್ನೂ 2ನೇ ಐಟಮ್ ಅಂದರೆ ಏನಂದರೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಾದರೂ ಅಸೆಟ್ಸ್ನ ತಗೊಂಡೋಗಿ ಮಾರಾಟ ಮಾಡಿ ಉಳಿಕೆ ಹಣನ ಕೊಟ್ಟಿದ್ರೆ ಅದು ಇನ್ಫಾರ್ಮೇಷನ್ ಇರುತ್ತೆ, ತೊಗೋಬೇಕಾಗತ್ತೆ. ಮತ್ತು ಕಾಲ್ಸಿನ ಅರಿಯರ್ಸ್ ಏನಾದರೂ ಕೊಟ್ಟಿದ್ರೆ ತೊಗೋಬೇಕು. ನಾನು ಫಾರ್ಮೇಟ್ ಕೊಟ್ಟಿದ್ದೀನಿ, ಅದನ್ನ ನೀವು ಕ್ಲೀನಾಗಿ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಏನಾದರೂ ಅನ್ಕಾಲ್ಡ್ ಮನಿ, ಇನ್ನೂ ಶೇರ್ಸ್ ಮೇಲೆ ಬಾಕಿ ಇದ್ದರೆ ಅದನ್ನು ಇನ್ಫಾರ್ಮೇಷನ್ ಕೊಡ್ತಾನೆ, ಈ ಥರ ಬಾಕಿ ಇದೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಅದು ಯಾವುದೂ ಇನ್ಫಾರ್ಮೇಷನ್ ಇಲ್ಲ. ಸೊ ನಾವು ಇಷ್ಟಕ್ಕೆ ರಿಸಿಪ್ಟ್ ಸೈಡ್ ಮುಗೀತು. ಸೊ ಪೇಮೆಂಟ್ ಸೈಡು ಅಷ್ಟೇ, ನಿಮ್ಗೊಂದು ಫಾರ್ಮೇಟ್ ಕೊಟ್ಟಿದ್ದೀನಿ. ಆ ಫಾರ್ಮೇಟಲ್ಲಿ ನೀವು ಕ್ಲೀನಾಗಿ ನೋಡ್ಕೋಬೇಕು. ಓಕೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಆರ್ಡರ್ ಇನ್ ವಿಚ್ ದ ಅಸೆಟ್ಸ್ ರಿಯಲೈಸ್ ಶುಡ್ ಬಿ ಪೇಯ್ಡ್. ಓಕೆ, ಇಲ್ಲಿ ಆರ್ಡರ್ ಮುಖ್ಯ ಆಗುತ್ತೆ, ಅಂದರೆ ಕ್ರಮವಾಗಿ ಕೊಡ್ಕೊಬರ್ಬೇಕಾಗತ್ತೆ. ತೊಳಪ್ಪ ಅಂದ್ಬಿಟ್ಟು ಶೇರ್ ಹೋಲ್ಡರ್ಸಿಗೆ ಫಸ್ಟ್ ಕೊಟ್ಬಿಡೋದು, ಇನ್ಯಾರಿಗೋ ಕೊಡೋದು ಆ ಥರ ಅಲ್ಲ. ಬಂದಿರೋ ಹಣದಲ್ಲಿ ಇದೇ ಥರ ಫಸ್ಟ್ ಇವ್ರಿಗೆ ಕೊಡಬೇಕು, 2ನೇದು ಇವ್ರಿಗೆ ಕೊಡಬೇಕು ಅಂತ ಆರ್ಡರ್ ಇರುತ್ತೆ. ಆ ಪೇಮೆಂಟ್ಸ್ದು ನಾನು ಆಲ್ರೆಡಿ ನೆನ್ನೆ ಕಳಿಸಿರೋ ಪ್ರಾಬ್ಲಮಲ್ಲಿ ಅದು ಒಂದು PDF ಕಳಿಸಿದ್ದೀನಿ, ಅದ್ರಲ್ಲಿ ನೋಡ್ಕೊಳ್ಳಿ. ಅದೇ ಆರ್ಡ್ರಲ್ಲಿ ಹೋಗಬೇಕು. ಈಗ ಮೊದಲನೇ ಆರ್ಡ್ರ್ ಅಂತ ಬಂದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದೆ. ಸೆಕ್ಯೂರ್ಡ್ ಕ್ರೆಡಿಟರ್ಸು ಮೊದಲನೇ ಕ್ರಮಾಂಕದಲ್ಲಿ ಬರೋರು, ಆದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಮ್ಮ ಪ್ರಾಬ್ಲಮಲ್ಲಿ ಇಲ್ಲ. 2ನೇದು ಬಂದ್ಬಿಟ್ಟು ಲೀಗಲ್ ಚಾರ್ಜಸ್ ಬರುತ್ತೆ. ಲೀಗಲ್ ಚಾರ್ಜಸ್ ಕೂಡ ಪ್ರಾಬ್ಲಮ್ ಇಲ್ಲ, 2ನೇ ಕ್ರಮಾಂಕನೂ ಬರಲ್ಲ. 3ನೇದು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಇವಾಗ ಒಂದೊಂದಾಗಿ ನೋಡೋಣ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಪ್ರಾಬ್ಲಮಲ್ಲಿ ಹೇಳಿದ್ದಾನೆ 4% ಆನ್ ಅಸೆಟ್ಸ್ ರಿಯಲೈಸ್ಡ್. ಓಕೆ, ಅಸೆಟ್ಸು ಎಷ್ಟು ರಿಯಲೈಸ್ಡ್ ಆಗಿದೆ ಅದ್ರ ಮೇಲೆ 4%. ಆಮೇಲೆ ನಾನು ಕಂಡೀಷನ್ನ ಬರ್ಸಿದ್ದೀನಿ, ನೆನ್ನೆ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ, ಈ ವಾಯ್ಸ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಸೆಟ್ಸ್ ರಿಯಲೈಸ್ ಮೇಲೆ ನಾವೇನಾದರೂ ಕಮಿಷನ್ ಕೊಡ್ತಾಯಿದ್ರೆ ಕ್ಯಾಶ್ನ ಲೆಕ್ಕಕ್ಕೆ ತೊಗೋಬಾರ್ದು. ಓಕೆನಾ? ಅವನಾಗಿದ್ದವನು ಏನಾದ್ರು ಹೇಳಿದರೆ ಕ್ಯಾಶ್ ತೊಗೋಬೇಕು ಅಂತ ತೊಗೋಬೇಕು. ಇಲ್ಲೇನು ಹೇಳಿಲ್ಲ ಅಂದರೆ ಕ್ಯಾಶ್ ತೊಗೋಬಾರ್ದು. ಸೊ ಅಸೆಟ್ಸ್ ರಿಯಲೈಸ್ಡು ಎಷ್ಟಿದೆ? 4,31,600 ಇದೆ. ಇಲ್ಲಿ ಈ 4,31,600 ಇದೆಯಲ್ಲ, ಈ ಅಮೌಂಟಲ್ಲಿ, ಅಥವಾ ಇಲ್ಲ ನಾನು ಇದನ್ನೇ ಬರೆದುಬಿಡ್ತೀನಿ, ಈ 4,31,600 ಇದೆಯಲ್ಲ, ಇದರಿಂದ ಈ 1,200 ಕ್ಯಾಶ್ ಇದೆಯಲ್ಲ ಇದನ್ನ ಮೈನಸ್ ಮಾಡಿ. ಓಕೆ, ಈ 1,200ನ ಏನು ಮಾಡಿ? ಮೈನಸ್ ಮಾಡಿ. ಆವಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 4,30,400. ಇದು ಹೆಂಗೆ ಬಂದಿದೆ? ಇದು ಅಸೆಟ್ಸಲ್ಲಿ ಕ್ಯಾಶ್ನ ಏನು ಮಾಡಬೇಕು? ಲೆಸ್ ಮಾಡಬೇಕು. ಲೆಸ್ ಮಾಡಿದ್ರೆ ಇಷ್ಟು ಬರುತ್ತೆ, 4,30,400. ಯಾಕಂದರೆ ಅಸೆಟ್ಸ್ ರಿಯಲೈಸ್ಡ್ ಆಗಿರೋದು ಯಾವಾಗಲೂ ಲೆಫ್ಟ್ ಸೈಡಲ್ಲಿ ಇರುತ್ತೆ ನೋಡಿ, ರಿಸಿಪ್ಟ್ ಸೈಡು. ಅದ್ರ ಟೋಟಲ್ ಏನಿದೆ ಅದೇ ಅಸೆಟ್ಸ್ ರಿಯಲೈಸ್ಡು.
ಅಂದರೆ ಅಸೆಟ್ಸ್ನ ನಾವು ಎಷ್ಟಕ್ಕೆ ಮಾರಾಟ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಕ್ಯಾಶ್ನ ಕನ್ಸಿಡರ್ ಮಾಡಬಾರ್ದು. ಅವನೇನಾದರೂ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೊಟ್ಟರೆ ಮಾತ್ರ ತೊಗೋಬೇಕು. ಏನೂ ಹೇಳಲಿಲ್ಲ ಅಂದರೆ ಕ್ಯಾಶ್ ಕನ್ಸಿಡರ್ ಮಾಡಬಾರ್ದು. ಸೊ 4% ಮೇಲೆ ತೊಗೋತೀವಿ. 4/100 ಇಂಟು 4,30,400 ಅಮೌಂಟ್ ಬಂದ್ಬಿಟ್ಟು 17,216 ಬರುತ್ತೆ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟು. ಇದು ನಮಗೆ ಇದ್ರ ಕ್ಯಾಲ್ಕುಲೇಷನ್ ಹಿಡಿಯೋದು ಲೆಕ್ಕ ನೋಡ್ಕೊಳ್ಳಿ. 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹೇಳಿದ್ದಾನೆ. ಇದು ಕಂಡೀಷನ್ 2 ಕೇಸ್ ಬರುತ್ತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ನಮ್ಮ ಹತ್ರ ಕೊಡೋ ಅಂಥ ಅಮೌಂಟು ಸಾಕಾಗಲ್ವಾ ಅಂತ ಹೇಳ್ಬಿಟ್ಟು. ಓಕೆನಾ? 2 ಕೇಸು, ಸಫಿಷಿಯೆಂಟ್ ಒಂದು, ಇನ್ಸಫಿಷಿಯೆಂಟ್ ಒಂದು. ಹೆಂಗೆ ಗೊತ್ತಾಗುತ್ತೆ ನಮ್ಗೆ ದುಡ್ಡು ಸಾಕಾಗತ್ತಾ ಇಲ್ವಾ ಅಂತ ಫಸ್ಟ್ ಕಂಡುಹಿಡಿಬೇಕು. ಈಗ ಪ್ರಾಬ್ಲಮ್ಗೆ ಹೋಗೋಣ. ನೋಡಿ, ನಾನು ಪ್ರಾಬ್ಲಮಲ್ಲಿ ಹೇಳಿದ್ದೀನಿ, ಹಿಂದಿನ ಪ್ರೆಸೆಂಟೇಷನಲ್ಲಿ ಅಥವಾ ಹಿಂದಿನ ಸ್ಲೈಡಲ್ಲಿ ನಾನು ಹೇಳಿದ್ದೀನಿ. ಏನು ಹೇಳಲಿಲ್ಲ ಅಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ನಾವೇನು ಕಮಿಷನ್ ಕೊಡಬೇಕು, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು ಸೇರಿಸಿ ನಾವು ಕೊಡಬೇಕು. ನೋಡಿ, ಇಲ್ಲಿ ಟೋಟಲ್ ಇಷ್ಟು ಜನ ಕ್ರೆಡಿಟಾರ್ಸ್ ಇದ್ದಾರೆ, 3 ಲ್ಯಾಕು ಕ್ಯಾಶು ಮತ್ತು ಔಟ್ಸ್ಟ್ಯಾಂಡಿಂಗು. ಓಕೆನಾ? ಇದರಲ್ಲಿ ಇಷ್ಟು ಇದ್ದಾರಲ್ಲ, ಯಾರು 3 ಲ್ಯಾಕು ನೋಡಿ 3 ಲ್ಯಾಕ್ ಮತ್ತು ಇವೆರಡು ಇದೆಯಲ್ಲ, ಇದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು. ಇದೆಯಲ್ಲ ಔಟ್ಸ್ಟ್ಯಾಂಡಿಂಗು, ಇದು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು. ಓಕೆನಾ ಸರ್? ಹೆಂಗೆ ಸರ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಬರೀ ಕ್ರೆಡಿಟಾರ್ಸ್ ಅಂತ ಕೊಟ್ಬಿಟ್ಟು ಅವನೇನು ಹೇಳಲಿಲ್ಲ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು. ಈ ಪ್ರಾಬ್ಲಮಲ್ಲಿ ಆಲ್ ಔಟ್ಸ್ಟ್ಯಾಂಡಿಂಗ್ ಈಸ್ ಪ್ರಿಫರೆನ್ಷಿಯಲ್ ಅಂತ ಹೇಳಿದ್ದಾನೆ. ಈ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟಾರ್ಸ್ ಬಂದ್ಬಿಟ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು ಪ್ರಾಬ್ಲಮಲ್ಲಿ ಹೇಳಿದ್ದಾನೆ. ಓಕೆನಾ? ನೆಕ್ಸ್ಟು ಟ್ರೇಡ್ ಮತ್ತು ಕ್ಯಾಶ್ ಬಗ್ಗೆ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಅದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ತಿಳ್ಕೋಬೇಕು. ಈಗ ನಾನು ಹೇಳಿರೋ ಪ್ರಕಾರ ಅಥವಾ ಪ್ರಾಬ್ಲಮಲ್ಲಿರೋ ಪ್ರಕಾರ ಯಾವಾಗ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ ನಾವು ಕಮಿಷನ್ ಕೊಡಬೇಕೋ ಅವನೇನು ಹೇಳಲಿಲ್ಲ ಅಂದರೆ ಇಷ್ಟನ್ನು ಕನ್ಸಿಡರ್ ಮಾಡಬೇಕು. ಯಾವುದ್ಯಾವುದನ್ನು? ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇವೆರಡು, ಆಮೇಲೆ ಇದು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು, ಎರಡನ್ನೂ ಸೇರಿ ನಾವು ಲೆಕ್ಕಕ್ಕೆ ತಗೋಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನ ಬಿಟ್ಟು ಅಂದಿದ್ರೆ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನ ಬಿಡಬೇಕಾಯ್ತು. ಬಟ್ ಪ್ರಾಬ್ಲಮಲ್ಲಿ ಏನು ಹೇಳಿಲ್ಲ, ಜಸ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ ಕಮಿಷನ್ ಕೊಡಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಜೊತೆ ಸೇರಿಸ್ಕೋಬೇಕು. ಇಸ್ ದಟ್ ಪಾಯಿಂಟ್ ಕ್ಲಿಯರ್? ಈಗ ಸಫಿಷಿಯೆಂಟಾ ಇಲ್ವಾ ನೋಡೋಣ. ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಈ 3 ಕ್ಯಾಲ್ಕುಲೇಟರ್ ಮಾಡಿ ಕೌಂಟ್ ಮಾಡಿ ಎಷ್ಟು ಬರುತ್ತೆ ಅಂದರೆ ಇವೆರಡು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು ಮತ್ತು ಇದೊಂದು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು. ಕ್ಯಾಲ್ಕುಲೇಟರ್ ಮಾಡಿದಾಗ ಎಷ್ಟು ಬರುತ್ತೆ? 3,50,000. ಸೊ 3,50,000 ಬರುತ್ತೆ. ಆ 3,50,000 ಉಳ್ಕೊಳ್ಳುತ್ತಾ ದುಡ್ಡು ನೋಡಬೇಕು. ಓಕೆ, ಗ್ಯಾಪ್ಕ ಇಟ್ಕೊಳ್ಳಿ. 3,50,000 ಅದು ಹೆಂಗೆ ಕಂಡುಹಿಡಿಯೋದು ಅಂದರೆ ನೋಡಿ, ಇಲ್ಲಿ ಮಾಡಿದ್ದೀನಿ ಕ್ಯಾಲ್ಕುಲೇಷನ್ ಆಫ್ ರೆಮ್ಯೂನರೇಷನ್ನು. ಅಸೆಟ್ಸ್ ರಿಯಲೈಸ್ಡ್ ಅಂದರೆ ಇಲ್ಲಿ ರಿಸಿಪ್ಟ್ ಇದೆಯಲ್ಲ, ಅಸೆಟ್ಸ್ ರಿಯಲೈಸ್ ತೊಗೊಂಡಿದ್ದೀವಿ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದರೆ ಅವರು ಕ್ರಮಾಂಕ ಬರೋವರೆಗೂ ನಾವು ಲೆಸ್ ಮಾಡ್ತಾ ಹೋಗಬೇಕು. ಓಕೆ, ಇಲ್ಲಿ ಬರ್ತಿದ್ದೀನಿ ನೋಡಿ, ಲೆಸ್ ಪೇಮೆಂಟ್ ಅಪ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಓಕೆ, ಮೊದಲನೇ ಕ್ರಮಾಂಕದಲ್ಲಿ ಯಾರಿದ್ದಾರೆ ನೋಡಿ, ಮೊದಲನೇ ಕ್ರಮಾಂಕದಲ್ಲಿ ಅಸೆಟ್ಸ್ ರಿಯಲೈಸ್ಡು ಯಾರಿಗೆ 4% ರೆಮ್ಯೂನರೇಷನ್ ಅಸೆಟ್ಸ್ ರಿಯಲೈಸ್ಡು 17,600 ಅವ್ರದನ್ನು ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ ಬರ್ತಿದ್ದೀನಿ 17,216. ಓಕೆ, 17,216 ರುಪೀಸು. ಓಕೆ, ಇದನ್ನು ತೊಗೋಬಾರ್ದು, ಇದು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಇದನ್ನು ಕನ್ಸಿಡರ್ ಮಾಡಬೇಡಿ. ನೆಕ್ಸ್ಟು ಕ್ರಮಾಂಕದಲ್ಲಿ ನೆಕ್ಸ್ಟ್ ಆರ್ಡರ್ ಬಂದ್ಬಿಟ್ಟು ಅದರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ನೋಡಿ, ಇದನ್ನು ಫಸ್ಟು ನಾವು ಬರೆಯೋಂಗಿಲ್ಲ. ಓಕೆ, ಈ ಪ್ರಾಬ್ಲಮಲ್ಲಿ ಅರ್ಥ ಮಾಡ್ಕೊಳ್ಳಿ, ಫಸ್ಟು ಇದನ್ನು ಡೀಲ್ ಮಾಡ್ತಾ ಇದ್ದೀವಿ, ಎರಡನೇದು. ಸೊ ಲಿಕ್ವಿಡೇಟರ್ಸ್ ಎಕ್ಸ್ಪೆನ್ಸಸ್ ಅಂತ ಇದೆಯಲ್ಲ ನೋಡಿ, 2,000 ಅದನ್ನು ಆಲ್ರೆಡಿ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ, ನೋಡ್ಕೊಳ್ಳಿ. ಓಕೆ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ತೋರಿಸ್ತೀನಿ ನೋಡಿ, ಇಲ್ಲಿದೆ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು 2,000. ಓಕೆ, ಯಾಕಂದರೆ ಕ್ರಮಾಂಕ ಇಂಪಾರ್ಟೆಂಟು. ರೆಮ್ಯೂನರೇಷನ್ ಆದಮೇಲೆ ನೆಕ್ಸ್ಟ್ ಬರೋದು ಯಾರಿಗೆ? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಓಕೆ,
ಆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ನ ತೊಗೋಬೇಕು ಫಸ್ಟು ನೋಡಿ, ಇದು ಯಾವುದನ್ನು ಕನ್ಸಿಡರ್ ಮಾಡಬಾರ್ದು. ಈಗ ಬೀಲಿದ್ದೀವಿ ನಾವು, ಇದೆಲ್ಲ ಆಮೇಲೆ ಬರೆಯೋದು. ಓಕೆ, ಸೊ ನೆಕ್ಸ್ಟು ಯಾರು ಬರ್ತಾರೆ ಅಂತ ಹೇಳಿದ್ರೆ ಡಿಬೆಂಚರ್ಸು. ನೋಡಿ, ಆರ್ಡ್ರ್ ಪ್ರಕಾರ ಡಿಬೆಂಚರ್ಸ್ ಕೊಡಬೇಕು. ಡಿಬೆಂಚರ್ಸ್ ಎಷ್ಟಿದೆ ಇಲ್ಲಿದೆ ನೋಡಿ, 1 lakh ಇದೆ. ಬಟ್ ಆ 1 lakh ಜೊತೆಗೆ ಇಲ್ಲಿ ನೋಡಿ, ಡಿಬೆಂಚರ್ ಇಂಟ್ರೆಸ್ಟ್ ಇಸ್ ಡ್ಯೂ ಫಾರ್ 1 year ಇದೆಯಲ್ಲ, ಅದನ್ನು ಸೇರಿಸಿ ನಾವು ಕೊಡಬೇಕು, ಏನು ಹೇಳಿಲ್ಲ ಅಂತ ಹೇಳಿದ್ರೆ. ಅಲ್ಲಿಗೆ ಎಷ್ಟಾಯಿತು? ಡಿಬೆಂಚರ್ 1 lakh, ಇದ್ರ ಮೇಲೆ 7% ಇಂಟ್ರೆಸ್ಟು. ಓಕೆ, 7% ಇಂಟ್ರೆಸ್ಟ್ ಅಂದರೆ ನೋಡಿ ಎಷ್ಟಾಗುತ್ತೆ, ಕ್ಯಾಲ್ಕುಲೇಟರ್ ಮಾಡಿ. ಓಕೆ, ಎಷ್ಟು ಬರುತ್ತೆ 7% ಅಂದರೆ? 7,000 ಬರುತ್ತೆ, ಹೌದಲ್ವಾ? ಕ್ಯಾಲ್ಕುಲೇಟರ್ ಮಾಡಿದ್ರಾ? ನೋಡಿ, 7,000, 1 lakh rupees ಇದು ಡಿಬೆಂಚರು, 7,000 ಅರಿಯರ್ಸು, ಇಂಟ್ರೆಸ್ಟ್ ಡ್ಯೂ ಇರೋದು. ಓಕೆ, ಇದಾದ್ಮೇಲೆ ತಾನೇ ನಾವು ಪ್ರಿಫರೆನ್ಸ್ ನೋಡಿ. ಫಸ್ಟ್ ಯಾರು ಕೊಡ್ತೀವಿ? ಇದು ರೆಮ್ಯುನರೇಷನ್ನು, ಆಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು, ಮೂರನೇದು ಬಂದ್ಬಿಟ್ಟು ಇಲ್ಲ 4ನೇದು ಅದರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆ, ಅದು 2,000 ಆಯಿತು. ನೆಕ್ಸ್ಟು 5ನೇದು ಬಂದ್ಬಿಟ್ಟು ಡಿಬೆಂಚರ್ಸು, ಮತ್ತು ಅವ್ರಿಗೆ ಏನಾದರೂ ಇಂಟ್ರೆಸ್ಟ್ ಬಾಕಿ ಇದ್ದರೆ ಕೊಡ್ತಿದ್ದೀವಿ. ಅದಾದಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಬರೋದು, ಹೌದಲ್ವಾ? ಸೊ ಇಲ್ಲಿ ಅಷ್ಟನ್ನು ಬಿಟ್ಬಿಟ್ಟು ನಾವೇನು ಮಾಡಿದ್ದೀವಿ, ಎಷ್ಟು ಬರುತ್ತೆ ಅಂತ ನೋಡಿದ್ದೀವಿ. ಸೊ ಈ ಬ್ರ್ಯಾಕೆಟಲ್ಲಿ ಇರೋದನ್ನೆಲ್ಲ ಟೋಟಲ್ ಮಾಡಿದ್ರೆ 1,26,216 ಬರುತ್ತೆ. ಅದನ್ನು ಲೆಸ್ ಮಾಡಿದಾಗ ನಮ್ಗೆ ಎಷ್ಟು ಅಮೌಂಟ್ ಬಂದಿದೆ ನೋಡಿ. ಇದು ಅಸೆಟ್ಸ್ ರಿಯಲೈಸ್ಡು ಅಂದರೆ ಫುಲ್ಲು ಅಸೆಟ್ಸ್ ರಿಯಲೈಸ್ ತೊಗೋತೀವಿ. ರಿಸಿಪ್ಟ್ ಸೈಡ್ ಇದೆಯಲ್ಲ, ಈ ಅಮೌಂಟ್ ಫುಲ್ ತೊಗೋತೀವಿ. ಆಮೇಲೆ ಪೇಮೆಂಟ್ ಅಪ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ತೊಗೋತೀವಿ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ವರೆಗೂ ಎಷ್ಟು ದುಡ್ಡು ಬರಬೇಕು ಅಂತ ಹೇಳ್ಬಿಟ್ಟು. ಸೊ 17,600 ಅದು ಫಸ್ಟು ಆ ಕ್ರಮಾಂಕದಲ್ಲಿ ಬರೋದು. ಅದು ಯಾವುದು? ಕಮಿಷನ್ ಆನ್ ರಿಯಲೈಸ್ಡ್, ಅಸೆಟ್ಸ್ ರಿಯಲೈಸ್ಡ್. ಓಕೆ, ನೆಕ್ಸ್ಟು 3ನೇ ಕ್ರಮಾಂಕದಲ್ಲಿ ಯಾವ್ದು ಬರುತ್ತೆ? 3ನೇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಬರುತ್ತೆ. ಇಲ್ಲ, 3ನೇದು ಇವ್ರದ್ದು ಬರುತ್ತೆ, ಅದು ರೆಮ್ಯುನರೇಷನ್ನು. 4ನೇದು ಲಿಕ್ವಿಡೇಟರ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ, ಅದು 2,000 ತೊಗೊಂಡಿದ್ದೀವಿ. 5ನೇದು ಬಂದ್ಬಿಟ್ಟು ಕ್ರಮಾಂಕದಲ್ಲಿ ಡಿಬೆಂಚರ್ ಹೋಲ್ಡರ್ಸು, ಅವ್ರು ಕೊಡಬೇಕಾಗಿರೋ ಒಂದು ಅಸ್ಲು ಅಂದರೆ 1 lakh rupees. ಆಮೇಲೆ ಪರ್ಸೆಂಟೇಜು ಡಿಬೆಂಚರ್ ಎಷ್ಟು ಅಂತ ಕೊಟ್ಟಿರ್ತಾನೆ. ಒಂದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? 7/100 ಇಂಟು 1 lakh ಮಾಡಿ, 7% ಅಂತ ಅಲ್ಲೇ ಕೊಟ್ಟಿದ್ದೆ ನೋಡಿ ಪ್ರಾಬ್ಲಮಲ್ಲಿ, ಡಿಬೆಂಚರ್ಸಲ್ಲಿ. ಅದು 7,000 ಬರುತ್ತೆ. ಓಕೆ, ಇಷ್ಟನ್ನು ಕಳೆದಾದ್ಮೇಲೆ ಓಕೆ, ಇಲ್ಲೂ ಕೂಡ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ತೊಗೋಬಾರ್ದು. ಓಕೆ, ನಾನು ತೊಗೊಂಡಿಲ್ಲ. ಅಪ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿದ್ರೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗಿಂತ ಮುಂಚೆ ಬರೋರು ಯಾರು? ಡಿಬೆಂಚರು. ಅಲ್ಲಿವರೆಗೂ ಎಷ್ಟು ಪೇಮೆಂಟ್ ಆಗಿದೆ ನೋಡ್ಕೋಬೇಕು. ಸೊ ನಮ್ಮ ಹತ್ರ ಉಳಿದಿರೋದು ಎಷ್ಟು ಅಷ್ಟು ಲೆಸ್ ಮಾಡಿದ್ರೆ 3,05,384. ಬಟ್ ಅವ್ರು ಕೊಡಬೇಕಾಗಿರೋದು ಎಷ್ಟು? ಗ್ಯಾಪ್ ಇಟ್ಕೊಳ್ಳಿ ಅಂತ ಹೇಳಿದರೆ 3,50,000 ಕೊಡಬೇಕಾಯ್ತು. ಸೊ ಈಗ ಇನ್ಸಫಿಷಿಯೆಂಟ್ ಆಯಿತು. ಇನ್ಸಫಿಷಿಯೆಂಟ್ ಅಂದರೆ 2ನೇ ಕೇಸು. ಸೊ ಇದನ್ನು ಕಂಡುಹಿಡಿಯೋಕೆ ನಾವು ಅದನ್ನು ಮಾಡ್ಕೊಳ್ಳೋದು. 2ನೇ ಕೇಸ್ ಅಂದರೆ ಏನು? ಕೊಟ್ಟಿರೋ ಪರ್ಸೆಂಟೇಜು ಡಿವೈಡೆಡ್ ಬೈ ಕೆಳಗಡೆ 100ಗೆ ಅದನ್ನು ಸೇರಿಸ್ಕೋಬೇಕು. 2% ಅಂತ ಇದೆಯಲ್ಲ ಇಲ್ಲಿ, ಆ 2% ಕೆಳಗಡೆ 100ಗೆ ಮೇಲ್ಗಡೆ ಎಷ್ಟಿರುತ್ತೆ ಅದನ್ನೇ ಆ್ಯಡ್ ಮಾಡ್ಕೋಬೇಕು. ಸೊ 2/102 ಇಂಟು ಅವ್ರಿಗೆ ದುಡ್ಡು ಉಳಿಯೋದೆಷ್ಟು? 3,05,384 ಉಳಿತದೆ. ಅಷ್ಟು ಮಾಡಿದಾಗ 5,988 ಬರುತ್ತೆ. ಆಮೇಲೆ ಕ್ರಮಾಂಕದಲ್ಲಿ ನೆಕ್ಸ್ಟು ಮೊದಲನೇ ಕ್ರಮಾಂಕದಲ್ಲಿ ಯಾವ್ದು ಬರುತ್ತೆ? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಲ್ಲ. 2ನೇದರಲ್ಲಿ ರೆಮ್ಯುನರೇಷನ್ ಆಯಿತು. 3ನೇದರಲ್ಲಿ ಲೀಗಲ್ ಚಾರ್ಜಸ್ ಇಲ್ಲ. 4ನೇದು ಅದರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. 5ನೇ ಕ್ರಮಾಂಕ ಡಿಬೆಂಚರ್ಸ್ 1 lakh ಮತ್ತು ಇನ್ನೊಂದು ಅವ್ರು ಕೊಡಬೇಕಾಗಿರೋ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, 1 ವರ್ಷಕ್ಕೆ ಡ್ಯೂ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು 2,000 ಕೊಡ್ತೀವಿ. ನೆಕ್ಸ್ಟು ಉಳಿದಿರೋದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಎಷ್ಟು ಕೊಡಬೇಕು? ಆ್ಯಕ್ಚುಲಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 3,48,000 ಬರುತ್ತೆ 2. ಬಟ್ ಅಷ್ಟು ನಮ್ಮ ಹತ್ರ ದುಡ್ಡಿಲ್ಲ. ಕೊನೆಗೆ ಎಷ್ಟು ದುಡ್ಡು ಉಳಿರುತ್ತೆ ಅಷ್ಟೇ ಕೊಡೋದು. ಅರ್ಥ ಆಯ್ತಾ? ನಮ್ಮ ಕೈಯಿಂದ ಹಾಕಿ ಕೊಡೋಂಗಿಲ್ಲ. ಅಕಸ್ಮಾತ್ ದುಡ್ಡು ಉಳಿದಿಲ್ಲ ಅಂದರೆ ಕೊಡೋಂಗೇ ಇಲ್ಲ ಅವ್ರಿಗೆ. ಸೊ ಇಷ್ಟೆಲ್ಲ ಕೊಡ್ಕೊಂಡು ಬರ್ತೀವಿ. ಲಾಸ್ಟ್ಗೆ ಏನಾದರೂ ಮಿಕ್ಕಿದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು ಅವ್ರಿಗೂ ಮಿಕ್ಕಿ ನೆಕ್ಸ್ಟ್ ಹೋದರೆ ನೆಕ್ಸ್ಟ್ ಕ್ರಮಾಂಕಕ್ಕೆ ಹೋಗುತ್ತೆ. ಇಲ್ಲಾಂದರೆ ದುಡ್ಡಿಲ್ಲ. ಓಕೆ, ಹಂಚ್ಕೊಂಡು ಬರ್ತೀವಿ. ನೆಕ್ಸ್ಟು ಯಾರಿಗೆ ಸ್ಟಾಪ್ ಆಗುತ್ತೆ ಅಷ್ಟು, ಬೇರೆಯವ್ರಿಗೆ ದುಡ್ಡಿಲ್ಲ ಅಂದರೆ ಕೊಡೋಂಗಿಲ್ಲ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಉಳಿದಿರೋದೆಷ್ಟು? 2,97,396 ಇಷ್ಟೇ ಕೊಡೋದು ಅವ್ರಿಗೆ. ಓಕೆನಾ? ಸೊ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಲಿಲ್ಲ ಅಂದರೆ ಪರ್ಸ್ನಲ್ ವಿಂಡೋದಲ್ಲಿ ಮೆಸೇಜ್ ಮಾಡಿ ಅಥವಾ ಇಂಡಿವಿಜುವಲಾಗಿ ಕಾಲ್ ಮಾಡಿ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.